ಕೊಡಗಿನಲ್ಲಿ ಟಿಂಬರ್ ಮಾಫಿಯಾಕ್ಕೆ ಅರಣ್ಯ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ9 ವರದಿ ಬಳಿಕ ಎಚ್ಚೆತ್ತ ಅರಣ್ಯ ಅಧಿಕಾರಿಗಳು ಈಗ ಸರ್ವೆ ಶುರು ಮಾಡಿದ್ದಾರೆ. ಕೊಡಗಿನಲ್ಲಿ ಟಿಂಬರ್ ಮಾಫಿಯಾಕ್ಕೆ ಅರಣ್ಯ ನಾಶ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಡ್ರೋಟು ಮೀಸಲು ಅರಣ್ಯದಲ್ಲಿ ಇವತ್ತು ಸರ್ವೆ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇವತ್ತು ಅರಣ್ಯ ಮತ್ತು ಕಂದಾಯ ಇಲಾಖೆಯಿಂದ ಜಂಟಿಯಾಗಿ ಸರ್ವೆ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಅರಣ್ಯದಲ್ಲಿನ ಮರ ಕಡಿದು ಬೆಂಕಿ ಹಚ್ಚಿದಂತಹ ದುಷ್ಕರ್ಮಿಗಳು ಕಾಸರಗೋಡು ಮೂಲದ ಉದ್ಯಮಿ ಸನ್ನಿ ಮಲಬಾರಿ, ಟಿಂಬರ್ ಮಾಫಿಯಾದಲ್ಲಿ ಭಾಗಿಯಾಗಿದ್ದ ಕಣ್ಣೂರಿನ ಅಬ್ರಾಹಂ, ಅಕ್ರಮದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಶಾಮೀಲಾಗಿರುವಂತಹ ಶಂಕೆ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. 5 ಎಕರೆ ಮೀಸಲು ಅರಣ್ಯದಲ್ಲಿ ಮರಗಳನ್ನು ನಾಶ ಮಾಡುವಂತಹ ಕುರಿತು ಟಿವಿ9 ವಿಸ್ತೃತವಾದಂತಹ ವರದಿಯನ್ನ ಮಾಡಿತ್ತು. ಅರಣ್ಯ ನಾಶದ ಬಗ್ಗೆ ಟಿವಿ9 ವರದಿ ಏನಿದೆ ಇದರ ಬಿಗ್ ಇಂಪ್ಯಾಕ್ಟ್ ಇದು. ಸದ್ಯಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ.